ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅಶ್ವಿನಿ. ಮೇಡಮ್, ಇವತ್ತಿನ ದಿನ ಒಂದು ಹೋರಾಟ ಮಾಡ್ಲಕ್ ಬಂದಿರಿ ಜಿಲ್ಲಾಧಿಕಾರಿ ಕಚೇರಿ ಯಾಕಂತ ನಮ್ಮ ಬಿಸಿಯೂಟದ ಕಾರ್ಯಕರ್ತರಿಗೆ ಪೇಮೆಂಟ್ ಜಾಸ್ತಿ ಮಾಡಿಲ್ರಿ. ಅದ ಕಾರಣ ನಾಳೆ ಬಜೆಟ್ ಕೇಂದ್ರದೊಳಗ 1ನೇ ತಾರೀಕಿಗೆ ಐತಿ. ಇದ್ರೊಳಗ ಪೇಮೆಂಟ್ ಅವ್ರು ಹೆಚ್ಚು ಮಾಡ್ಬೇಕು. ಕೇಂದ್ರದವ್ರು 23 ವರ್ಷ ಆತ ನಾವು ಬಿಸಿಯೂಟ ಇದು ಚಾಲು ಆಗಿ ಒಂದ್ ಸಲನು ಕೇಂದ್ರ ಸರ್ಕಾರದವ್ರು ಪೇಮೆಂಟ್ ಹೆಚ್ಚ ಮಾಡಂಗಿಲ್ಲ. ಒಟ್ಟ ರಾಜ್ಯ ಸರ್ಕಾರದವ್ರು ಮಾಡ್ತಾರ, ಅದು ಸ್ವಲ್ಪ ಹುಡುಗಾಸು 100-200 ಭಿಕ್ಷೆ ಹಾಕ್ದಂಗ ಹಾಕ್ತಾರ. ಇದ್ರೊಳಗ 4700 ಏನ್ ಸಾಲ್ತತಿ? ಮನೆ ಬಾಡಿಗೆ ಎಲ್ಲಿ ಸಾಲ್ಬೇಕು? ನಮ್ ಮಕ್ಕಳ ವ್ಯವಸ್ಥೆ ಏನಾಗ್ಬೇಕು? ನಮ್ಮದ ಪರಿಸ್ಥಿತಿ ಏನಾಗ್ಬೇಕು? ಇಷ್ಟೇ ಪಗಾರದೊಳಗ ನಾವ್ ಬಿಸಿಯೂಟದವ್ರು ಹೆಂಗ್ ಮಾಡ್ಬೇಕು? ಅದ್ರಾಗ 8 ತಾಸು ಕೆಲಸ ಮಾಡಿಸ್ಕೊಳತ್ರಿ. ಈಗ 4 ತಾಸು, 5 ತಾಸು, 6 ತಾಸು, ಲಾಸ್ಟ್ 8 ತಾಸು ಆಗುದಿಲ್ಲ ಮಾಡೋದು. ಅದು ಸರ್ಕಾರ ಅದೇ 4700 ಅಂದ್ರೆ ನಾವ್ ಹೆಂಗ ಜೀವನ ಮಾಡ್ಬೇಕಿದು? ದಿನನಿತ್ಯ ವಸ್ತುಗಳು ಎಲ್ಲ ಎಷ್ಟು ತುಟ್ಟಿಗ್ಯಾವು. ಎಣ್ಣಿ ರೇಟ್ 200 ರೂಪಾಯಿ ಐತಿ. ಬೆಲ್ಲ, ಸಕ್ರಿ ಎಲ್ಲ 50 ರೂಪಾಯಿ ಆಗ್ಯದ. ಎಲ್ಲಾ ರೇಟು ದಿನ ಜಾಸ್ತಿ ಆಗತೈತಿ. ನಮ್ಗ ಅದೇ 4,000 ಪಗಾರನ ಅಷ್ಟೇ ಕೂತದ. ಮತ್ ಇನ್ನೊಂದ್ ಶಾಲೆ ಒಳಗ ಮಕ್ಕಳಿಗೆ ಸರಿಯಾಗಿ ಪೌಷ್ಟಿಕ ಆಹಾರ ಇಲ್ಲ. ನಾವು ನಮ್ಮಲ್ಲಿ ಶೌಚಾಲಯಗಳಿಲ್ಲ ಶಾಲೆ ಒಳಗ. ಮತ್ತ ಜಾಸ್ತಿ ರೇಷನ್ ಎಲ್ಲ ಹೊಲಸ್ ಬರಾಕತ್ತಾವತ್. ಈ ಸಲ ಅಂತೂ ರೇಷನ್ ಕೆಟ್ಟ ರೇಷನ್ ಸರಿಯಾದ ರೇಷನ್ ಬರಂಗಿಲ್ಲ. ಸರಿಯಾದ ವ್ಯವಸ್ಥೆ ಇಲ್ಲ ಶಾಲೆ ಒಳಗ. ಈಗ ಜಂಟಿ ಇವ್ರು ಶಾಲೆ ಒಳಗ ಅಧ್ಯಕ್ಷರು ಮಾಡ್ಯಾರ ಜಂಟಿ ಅವ್ರು ಸರಿಯಾಗಿ ನಮ್ಗ ಶೆಡ್ಯೂಲ್ ಸಹಿ ಮಾಡಕ್ ಸರಿಯಾಗಿ ಬರೋದಿಲ್ಲ. ನಾವ್ ಹೇಳ್ದಾಗ ಅವ್ರು ಬರಂಗಿಲ್ಲ. ಅವ್ರ ಇದ್ದಾಗ ಶಾಲಿ ಸುಟಿ ಇರ್ತಾವು. ಮತ್ ಅವ್ರಿಗೆ ನಮ್ಗೆ ಅಡ್ಜಸ್ಟ್ ಆಗೋಲ್ತು. ಅವ್ರಿಗೆ ಜಂಟಿ ಖಾತೆ ತೆಗೆದ್ ಬಿಡ್ಬೇಕ ಅದನ್ನ. ಇನ್ನೊಂದು ಶಾಲೆ ಒಳಗಂದ್ರ ಊಟದ ವ್ಯವಸ್ಥೆ ಸ್ವಲ್ಪ ಚೇಂಜ್ ಆಗ್ಬೇಕು. ಯಾಕಂದ್ರ ಮಕ್ಕಳಿಗೆ ಪೌಷ್ಟಿಕತೆನೇ ಇಲ್ಲ. ಅದ್ರೊಳಗ ಅದೇ ಅನ್ನ ಸಾರು ಆಗ್ಬಿಟ್ಟದ. ಇನ್ನೊಂದೇನಪ್ಪ ಅಂತಂದ್ರ ಮೊನ್ನೆ ದಿನ ಮೇಬಿ ತಿಂಗಳಲ್ಲಿ ಒಬ್ಬ ಏನಾಯ್ತು ಅಂದ್ರೆ ಬಿಸಿ ಊಟದ ಕಾರ್ಯಕರ್ತರು ಒಬ್ಬರಿಗೆ ಸಸ್ಪೆಂಡ್ ಮಾಡ್ತಾರ. ಯಾಕ ಸರಿಯಾಗಿ ಅಡಿಗೆ ಮಾಡಿ ಹಾಕಿಲ್ಲ ಈ ಸತ್ ಅವ್ರು ಕೊಟ್ಟಂತದೇ ನೀವು ಮಾಡಿ ಹಾಕಿರೋ ಅಥವಾ ನಿಮ್ ಮನೆದಿಂದ ಮಾಡ್ಕೊಟ್ರು? ಸರ ಅವ್ರು ಕೊಟ್ಟಿದ್ರೊಳಗ ನಾವ್ ಸ್ವಚ್ಛತೆ ಮಾಡಿ ಹಾಕ್ತಿವ್ರಿ ಸರ. ಅದು ಸ್ವಚ್ಛತೆ ಮಾಡೋದಂದ್ರೆ ಎಷ್ಟು ಹೊಲಸ್ ಇರ್ತಾವ್ರ ನೋಡ್ಬೇಕು. ಬ್ಯಾಳಿ ಒಳಗ ನುಸಿ ಎಷ್ಟು, ಹುಳ ಎಷ್ಟು, ಅದೆಲ್ಲಾ ಸ್ವಚ್ಛ ಮಾಡಿ ನಾವ್ ಡೈಲಿ ಮಾಡ್ತೀವಿ ಮಕ್ಕಳಿಗೆ. ಯಾಕಂದ್ರ ಅಲ್ಲಿ ಇರುವಂತ ಮಕ್ಕಳು ನಮ್ಮೂ ಅದಾವ್. ನಮಗ ಕೆಟ್ಟ ಹೆಸರು ಬರಬಾರ್ದ, ನಮ್ ಶಾಲೆ ಹೆಸರು ಕೆಡಬಾರ್ದ. ಅದಕ್ಕ ನಾವು ಮಕ್ಕಳಿಗೋಸ್ಕರ ನಾವು ಸ್ವಚ್ಛತೆ ಮಾಡಿ ಅಡಿಗೆ ಮಾಡ್ತೀವ್ರಿ. ಬಿಸಿ ಊಟದ ಒಂದು ಸಿಬ್ಬಂದಿ ಅಮಾನತು ಮಾಡ್ತಾರೆ, ಇದು ಎಷ್ಟು ಸರಿ ಅಂತೀವಿ? ಸರ್ ಅದ್ ಅಮಾನತ್ ಅಂದ್ರ ನಾವು ಅಲ್ಲಿ ಇದು ತಪ್ಪಾಗಿದಂದ್ರ ಅದ್ ಅಮಾನತ್ ಮಾಡ್ಬೇಕು ಸರ್. ಮೇಡಮ್, ತಪ್ಪು ನಿಮ್ಮದು ಅಥವಾ ಸರ್ಕಾರದ ಸರ್, ಸರ್ಕಾರದವ್ರಿ ಅವ್ರು ಕೊಟ್ಟಿದ್ದ ನಾವ್ ಮಾಡ್ತೀವಲ್ರಿ. ನಾವ್ ಮನೆಯಿಂದ ಏನು ತರಲ್ರಿ. ಕೇಳ್ಬೇಕಾಗಿತ್ತಲ್ಲ ಮೇಲಿನ ಅಧಿಕಾರಿಗಳ ಹೇಳಿರಿ ಸರ್, ನೀವು ಕೊಟ್ಟಂತದ ಮಾಡ್ಯಾಕಿವಿ. ಇಂತ ರೇಷನ್ ಆದ್ರ ನಮ್ಗೆ ಕಳ್ಸ್ಬೇಡ್ರಿ ಸರ್ ಅಂತ ಹೇಳಿ. ಮತ್ತೆ ಅಧಿಕಾರಿಗಳು ಏನೇ ಹೇಳ್ತಾರೆ? ಚಲೋ ಕಳಿಸ್ತೀರಿ, ಮುಂದಿನ ಸಲ ಚಲೋ ಕಳಿಸ್ತೀವಿ ಅಂತ ಹೇಳ್ತಾರ. ಮತ್ತೆ ಇನ್ನೊಂದ್ ಏನ್ ಹೇಳ್ತಾರೆ ಈ ಸದ ನಿಮ್ಮ ಶಾಲೆಯಲ್ಲಿ ಒಂದು ಅನಾಜ್ ಕಡಿಮೆ ಖಾಲಿ ಆಗತ್ತಾರ, ಬೇರೆ ಶಾಲೆಯಿಂದ ಹಿಡ್ಕೊಂತಂದಿ ಮಾಡ್ಬೇಕಂತಾರೆ. ಬೇರೆ ಶಾಲೆದವ್ರು ಕೊಟ್ಟಿದ್ರೆ ನೀವೇನ್ ಮಾಡ್ತೀರ? ಸರ್ ಏನು ಮಾಡಕ್ಕಾಗಲ್ರಿ. ಬೇರೆ ಶಾಲೆಯವ್ರು ಯಾಕೆ ಕೊಡ್ತಾರ? ಕೊಡುದಿಲ್ರಿ. ಅವ್ರು ಶಿಕ್ಷಕರು ಇರ್ತಾರಲ್ರಿ, ಅವ್ರು ತಂದ್ ಕೊಡ್ತಾರ, ನಾವ್ ಮಾಡ್ತೀವ್ರಿ. ಮತ್ತೆ ಹಾಗಾದ್ರೆ ಸದ ನಿಮ್ ಪೇಮೆಂಟ್ ಎಷ್ಟು ಸಿಗತ್ತ? ನಮ್ ಪಗಾರ ಬರೇ 4700, ಕೇವಲ 4700, 600 ಅಷ್ಟ. ಈ ಬಿಸಿ ಊಟ ಸ್ಕೀಮ್ ಬಂದು ಎಷ್ಟು ವರ್ಷ ಆಯ್ತು? 22 ವರ್ಷ ಆತ್ ನೋಡ್ರಿ ಸರ್. ವೇತನ ಎಷ್ಟಿತ್ತು? ಹಾ ರೀ. ಈ ಪೇಮೆಂಟ್ ಆದ್ರೆ ತಿಂಗಳ ಸರಿಯಾಗಿ ಬರ್ತದ ನಿಮ್ಗೆ? 2 ತಿಂಗಳ 3 ತಿಂಗಳ್ರಿ ಸರ್. ಇನ್ನೊಂದೇನ್ರಿ, 6 ತಿಂಗಳು ಒಬ್ಬರಿಗೆ ಹಾಕಲ್ರಿ ಸರ್. ಇಲ್ಲೇ ಜಡ್ಪಿ ಆಫೀಸರ್, ಅದೇ ಮೇಡಮ್ ಜಡ್ಪಿ ಆಫೀಸರ್ ಹೇಳ್ತಾರ್ರಿ 6 ತಿಂಗಳವರೆಗೂ ಇನ್ನೂ ಪೇಮೆಂಟ್ ಮಾಡಿಲ್ರಿ. ಮೇಡಮ್ ಕೇಳಿದ್ರೆ ಏನ್ ಹೇಳ್ತಾರ? 3 ತಿಂಗಳು ಕೊಡ್ತೇನವ, ಇನ್ನು 3 ತಿಂಗಳು ಕೊಡೋದಿಲ್ಲ ಅಂತ ಹೇಳ್ತಾರ. ಸರ್ ನೆನಪಿಲ್ರಿ. ಸಮಸ್ಯೆ ಅಂದ್ರೆ ಏನ್ರಿ ಇಲ್ರಿ, ಶಿಕ್ಷಕರು ಅವ್ರಿಗೆ ಸಹಿ ಮಾಡೋದಾಗಲ್ಲ ಶಾದಿಲ್ವಾರ ಸರಿಯಾಗಿ. ಮತ್ತ ಕೈಪಲ್ಯ ಅದೆಲ್ಲಾ ಚಲೋದು ತಂದಿರ್ತಾರ, ಕರೆ ರೇಷನ್ ಸರಿ ಇರುದಿಲ್ರಿ ಒಟ್ಟ. ಗಂಗೂಬಾಯಿ ಉಳ್ಳಾಗಡ್ಡಿ ರೀ. ಮಸೂತ್ರಿ. ಶ್ರೀ ಗುರು ಸಂಗನ ಬಸವೇಶ್ವರ ಶಾಲೆ. ಅನುದಾನ ರೀ. ಇವತ್ತು AIUTUC ಕೇಂದ್ರೀಯ ಕಾರ್ಮಿಕ ಸಂಘಟನೆಗೆ ಸಂಯೋಜನೆಗೊಂಡಿರತಕ್ಕಂತ ಕರ್ನಾಟಕ ರಾಜ್ಯ ಸಂಯುಕ್ತ ಅಕ್ಷರ ದಾಸೋಹ ಕಾರ್ಯಕರ್ತೆಯರಿಂದ ಇವತ್ತು ನಾವು ಪ್ರತಿಭಟನೆಗಳು ಮಾಡ್ತಾ ಇದ್ದೇವೆ. ಯಾಕಂದ್ರ ಫೆಬ್ರವರಿ 1ನೇ ತಾರೀಕು ಕೇಂದ್ರ ಬಜೆಟ್ ಇದೆ. ಕೇಂದ್ರದಲ್ಲಿ ಬಂದಿರತಕ್ಕಂತ NDA ಗೌರ್ಮೆಂಟ್ ಕಳೆದ 12 ವರ್ಷಗಳಿಂದ ಬಿಸಿ ಊಟ ಕಾರ್ಯಕರ್ತೆಯರಿಗೆ ನಯ ಪೈಸಾನು ಜಾಸ್ತಿ ಮಾಡಿಲ್ಲ. ಅವ್ರು ಹೇಳ್ತಾ ಇದಾರ ನಮ್ಮ ಕೇಂದ್ರ ಸರ್ಕಾರ ವಿಕಸಿತ ಭಾರತ, ಅಭಿವೃದ್ಧಿ ಭಾರತ, ಆ ನಂತರ
5ನೇ ಸ್ಥಾನದಲ್ಲಿ ಅದೆವು. ಈ ತರ ಬೇರೆ ಬೇರೆ ಹೇಳಿಕೆಗಳನ್ನ ನಮ್ಮ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಅದೇ ದೇಶದಲ್ಲಿ ಕೇವಲ 4,600ರಿಂದ 4,700 ರೂಪಾಯಿದಲ್ಲಿ ಕೆಲಸ ಮಾಡುವಂತ ಪ್ರೈಮರಿ ಸ್ಕೂಲಲ್ಲಿ ಬಿಸಿ ಊಟ ಕೆಲಸ ಮಾಡುವಂತ ಕಾರ್ಯಕರ್ತೆಯರು, ಇಲ್ಲಿ ಕೆಲಸ ಮಾಡುವಂತ ಕಾರ್ಯಕರ್ತೆಯರು ಎಂತ ಕುಟುಂಬ ಇದು? ಬಹುತೇಕ ಜನ ವಿಧವೆಯರು, ಒಬ್ಬಂಟಿಗ ಮಹಿಳೆಯರು. ಇಡೀ ಕುಟುಂಬದ ಭಾರವನ್ನ ಈ ಮಹಿಳೆಯರ ಮೇಲಿದೆ. ಈ ಮಹಿಳೆಯರು ಬೆಳಿಗ್ಗೆ 8 ಗಂಟೆಗೆ ಹೋದ್ಮೇಲೆ 1 ತಾಸು 2 ತಾಸು ಅಂತ ಹೇಳ್ತಾ ಇದಾರೆ. ಅವರು 4:30, 5 ಗಂಟೆ ಆದ್ರೂ ಕೂಡ ಇವ್ರು ಆ ಕೆಲಸದಲ್ಲಿ ಇರ್ತಾರ. ಪ್ರತಿಯೊಂದು ಆಹಾರ ಪದಾರ್ಥಗಳು ಸ್ವಚ್ಛ ಮಾಡ್ಬೇಕು, ಪಾತ್ರೆಗಳು ತೊಳಿಬೇಕು, ಕಸ ಹುಡುಗಬೇಕು, ಪ್ರತಿಯೊಂದು ಮಾಡ್ಬೇಕು. ಆದ್ರೂ ಕೂಡ ಈ ಕಾರ್ಯಕರ್ತೆಯರಿಗೆ ಕನಿಷ್ಠ ವೇತನ ಕೊಡ್ತಾ ಇಲ್ಲ. ಅಂದ್ರೆ ಏನ್ ಅಭಿವೃದ್ಧಿ ಆಗ್ತಾ ಇದೆ ನಮ್ಮ ದೇಶ? ಯಾರ ಅಭಿವೃದ್ಧಿ ಆಗ್ತಾ ಇದೆ ನಮ್ಮ ದೇಶ? ಕಳೆದ 12 ವರ್ಷಗಳಿಂದ ನಮ್ಮ ದೇಶದ ಪ್ರಧಾನಮಂತ್ರಿಗಳು, ಬಿಜೆಪಿ ಸರ್ಕಾರ ಈ ಬಡ ಬಿಸಿ ಊಟ ಕಾರ್ಯಕರ್ತೆಯರಿಗೆ 5 ಪೈಸೆನೂ ಜಾಸ್ತಿ ಮಾಡಿಲ್ಲ. ಅಂದ್ರೆ ಏನ್ ಅಭಿವೃದ್ಧಿ ಸ್ವಾಮಿ? ಯಾರ ಅಭಿವೃದ್ಧಿ ಮಾಡ್ತಾ ಇದ್ದೀರಿ ನೀವು? ತಳಮಟ್ಟದಲ್ಲಿ ಕೆಲಸ ಮಾಡುವಂತವ್ರು, ಮಕ್ಕಳನ್ನ ಪಾಲನೆ ಪೋಷಣೆ ಮಾಡೋರು, ಬಡ ಮಕ್ಕಳನ್ನ ಕುಟುಂಬದ ಜವಾಬ್ದಾರಿನ ಹೊತ್ಕೊಂಡವ್ರು ಇವರು. ಆದ್ರೆ ಇವರಿಗೆ ಕನಿಷ್ಠ ವೇತನ ಕೊಡ್ತಾ ಇಲ್ಲ. ಕನಿಷ್ಠ ವೇತನ ಎಷ್ಟಿದೆ ಸ್ವಾಮಿ? 15,500 ಮ್ಯಾಕ್ ಚಿಲ್ಲರೆ ಇದೆ. ಆ ವೇತನವನ್ನು ಕೊಡ್ಬೇಕು ಇವರಿಗೆ. ಆದ್ರೆ ಸರ್ಕಾರ ನಿಗದಿ ಮಾಡಿರ್ತಕ್ಕಂತ ಶಾಸನಬದ್ಧ ಸೌಕರ್ಯಗಳು, PF ಪ್ರಾವಿಡೆಂಟ್ ಫಂಡ್ ಭವಿಷ್ಯ ನಿಧಿ ಕೊಡ್ತಾ ಇಲ್ಲ ಇವರಿಗೆ, ESI ಕೊಡ್ತಾ ಇಲ್ಲ, ಆರೋಗ್ಯ ಫೆಸಿಲಿಟಿ. ಆದ್ರೆ ಯಾವುದೋ ಮೂಲಭೂತ ಸೌಕರ್ಯಗಳನ್ನು ನೀಡದೇನೆ ಈ ಕಾರ್ಯಕರ್ತೆಯರನ್ನ, ಬಡ ಕಾರ್ಯಕರ್ತೆಯರನ್ನ ಸೇವೆಗೆ ತಗೊಳ್ತಾ ಇದ್ದಾರ. ಆದ್ರೆ ನಾವು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೇವೆ, ಸ್ವಾಮಿ ನಮ್ಮ ದೇಶದಲ್ಲಿ ಏನು ಕೊರತೆ ಇದೆ? ಬಡ ಮಕ್ಕಳನ್ನ, ಬಡ ಶಾಲೆ ಮಕ್ಕಳನ್ನ, ಶಾಲೆಯಿಂದ ದೂರ ಉಳಿದಿರ್ತಕ್ಕಂಥ ಮಕ್ಕಳನ್ನ ಶಾಲೆಗೆ ತರಬೇಕಂತ ಉದ್ದೇಶದಿಂದ ನೀವು ಬಿಸಿ ಊಟ ತಗೊಂಡ್ಬಂದಿದ್ದೀರಿ. ಆ ಶಾಲೆಗೆ ಬಂದಿರುವಂತ ಮಕ್ಕಳನ್ನ ಪಾಲನೆ ಪೋಷಣೆ ಚೆನ್ನಾಗಿ ಮಾಡುವಂತ ಕಾರ್ಯಕರ್ತೆಯರಿಗೆ ನೀವು ಕನಿಷ್ಠ ವೇತನ ಕೊಡಕ್ ಆಗಲ್ಲ ಅಂದ್ರೆ ಏನು ನಿಮ್ಮ ಕೆಲಸ ಏನು? ಆದ್ರೆ ಇದೇ ಸರ್ಕಾರ, ಇದೇ ನಮ್ಮ ಮಂತ್ರಿ ಮಹೋದಯರು, ಕೇಂದ್ರ ಸರ್ಕಾರದ ಮಂತ್ರಿಗಳು, MP ಗಳು ಕಳೆದ 5-6 ಬಾರಿ ತಮ್ಮ ಪೇಮೆಂಟ್ ಜಾಸ್ತಿ ಮಾಡ್ಕೊಂಡಿದಾರ. ನಿಮ್ಮ ಪೇಮೆಂಟ್ ಜಾಸ್ತಿ ಮಾಡ್ಕೊತಾ ಇದ್ದೀರಿ. 100 ಕೋಟಿ ಹೊಡೆಯರು, 1000 ಕೋಟಿ ಹೊಡೆಯರು ನೀವೆಲ್ಲ. ಆದ್ರೆ ಯಾವುದು ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಲಾರ್ದ್ರೆ, ಏನು ಚರ್ಚೆ ಆಗಲಾರ್ದ್ರೆ ನಿಮ್ ಪಗಾರ ಜಾಸ್ತಿ ಮಾಡ್ಕೊತಾ ಇದ್ದೀರಿ. ನಿಮ್ಮ ಫೋನ್ ಬಿಲ್ ಜಾಸ್ತಿ ಮಾಡ್ತಾ ಇದ್ದೀರಿ, ಮನೆ ಬಾಡಿಗೆ ಜಾಸ್ತಿ ಮಾಡ್ಕೊತಾ ಇದ್ದೀರಿ, ನಿಮ್ಮ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡ್ಕೊತಾ ಇದ್ದೀರಿ, ನಿಮ್ ಕಾರಿಗೆ ನಿಮ್ಮ TID ಜಾಸ್ತಿ ಮಾಡ್ಕೊತಾ ಇದ್ದೀರಿ. ಆದ್ರೆ ಈ ದೇಶದಲ್ಲಿ ಬಹಳ ಕನಿಷ್ಠ ಪಗಾರದಲ್ಲಿ ಕೆಲಸ ಮಾಡುವಂತ ಬಿಸಿ ಊಟ ಕಾರ್ಯಕರ್ತರಿಗೆ ನಿಮ್ಮ ಕಣ್ಣಿ ಕಾಣಲ್ವಾ? ಏನ್ ಅಭಿವೃದ್ಧಿ ನಿಮ್ದು? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನ್ ಅಭಿವೃದ್ಧಿ ಆಗಿದೆ ನಿಮ್ದು? ಸ್ನೇಹಿತರೆ, ನಾವು ಇಡೀ AIUTUC ಇಂದ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದುಗಡೆ ನಾವು ಸಾಂಕೇತಿಕ ಪ್ರತಿಭಟನೆ ಮಾಡಿ ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ ನಾವು ಮಾನ್ಯ ಪ್ರಧಾನಮಂತ್ರಿಗಳಿಗೆ. ಕಳೆದ 12 ವರ್ಷಗಳಿಂದ ನೀವು 5 ಪೈಸೆ ಜಾಸ್ತಿ ಮಾಡಿಲ್ಲ. ನಿಮ್ಮ ಪಗಾರ ಜಾಸ್ತಿ ಮಾಡ್ಕೊಂಡ್ರಿ, MLA MP ಗಳದು, ಮಿನಿಸ್ಟರ್ದು. ಈ ಬಾರಿ ಆದ್ರೂ ಕೂಡ ಈ ಬಿಸಿ ಊಟ ಕಾರ್ಯಕರ್ತರಿಗೆ ಕನಿಷ್ಠ ವೇತನ 15,000ಕ್ಕಿಂತ ಮೇಲೆ ಜಾಸ್ತಿ ಮಾಡಬೇಕು. ಆನಂತರ ಬಡ ಮಹಿಳೆಯರ ಪರವಾಗಿ, ಮಹಿಳಾ ಕಾರ್ಮಿಕರ ಪರವಾಗಿ ಅಧಿಕಾರ ಬಂದಿರತಕ್ಕಂತ ನೀವು 12 ವರ್ಷದಿಂದ ಮಹಿಳಾ ಕಾರ್ಮಿಕರಿಗೆ ನಿಮಗೆ ಗಮನ ಕೊಡಕ್ಕಾಗ್ತಾ ಇಲ್ವಾ? ಏನು ಇದಕ್ಕಿಂತ ಮುಖ್ಯವಾದಂತ ಕೆಲಸ ಏನು? ಸ್ನೇಹಿತರೆ, ಇದನ್ನ ಪ್ರಶ್ನೆ ಮಾಡಬೇಕಾಗಿದೆ ನಾವು. ಈ ದಿಶೆಯಲ್ಲಿ ಈ ಬಿಸಿ ಊಟ ಕಾರ್ಯಕರ್ತರು ಏನ್ ಕೆಲಸ ಮಾಡ್ತಾ ಇದಾರ, ಇವರಿಗೆ ಮೊದಲನೇ ಬೇಡಿಕೆ ಕನಿಷ್ಠ ವೇತನ ಜಾರಿಗೊಳಿಸಬೇಕು, PF ಕೊಡಬೇಕು, ESI ಕೊಡ್ಬೇಕಂತೇಳಿ ಕೇಳ್ತಾ ಇದ್ದೇವೆ ನಾವು. ಒಂದು ವೇಳೆ ಮುಂಬರುವ ದಿನಗಳಲ್ಲಿ ಈ ಫೆಬ್ರವರಿ 1ನೇ ತಾರೀಕಿಗೆ ಕೇಂದ್ರ ಬಜೆಟ್ ಏನಿದೆ, ಬಜೆಟ್ ಅಲ್ಲಿ ಈ ಬಿಸಿ ಊಟ ಕಾರ್ಯಕರ್ತರ ಪಗಾರ ಜಾಸ್ತಿ ಮಾಡದೇ ಇದ್ರೆ ಬಹಳ ಉನ್ನತವಾದಂತಹ ಹೋರಾಟ ಮಾಡಬೇಕಾಗ್ತದ. ಇಡೀ ಜನ ಸಮುದಾಯ ಕರ್ಕೊಂಡು
ನಮ್ಮ ಕುಟುಂಬದ ಸದಸ್ಯರನ್ನು ಕರ್ಕೊಂಡು ಹೋರಾಟ ಮಾಡುವುದಗಳಿಗೆ ಬಹಳ ದೂರ ಉಳಿದಿಲ್ಲ. ಇದು ಒಂದು ಎಚ್ಚರಿಕೆ ಕೊಡ್ತಾ ಕೇಂದ್ರ ಸರ್ಕಾರಕ್ಕೆ ಈ ಬಜೆಟ್ ಅಲ್ಲಿ ಬಿಸಿ ಊಟ ಕಾರ್ಯಕರ್ತರ ಪಗಾರ ಜಾಸ್ತಿ ಮಾಡಬೇಕು, ಅವರಿಗೆ ಬೇಕಾದಂತಹ ಶಾಸನಬದ್ಧ ಸೌಕರ್ಯಗಳನ್ನೆಲ್ಲ ಕೊಡಬೇಕಂತ ಹೇಳಿ ಕೇಳ್ತಾ ಇದ್ದೇವೆ ನಾವು. ಇನ್ನೊಂದು ಏಳನೇದಾಗಿ ಬೇರೆ ಬೇರೆ ಕೆಲಸಗಳು ಅವರಿಗೆ ನಿಗದಿತವಾಗಿರ್ತಕ್ಕಂಥ ಕೆಲಸ ಮಾತ್ರ ಕೊಡಬೇಕು. ನಿಮ್ಮದು ಮಾರ್ಗಸೂಚಿ ಏನಿದೆ ಅಷ್ಟೇ ಕೆಲಸ ಕೊಡಬೇಕು. ಅದನ್ನ ಬಿಟ್ಟು ಬೇರೆ ಬೇರೆ ಕೆಲಸಗಳನ್ನು ಕೊಡೋದು ನಿಲ್ಲಿಸ್ಬೇಕಂತ ಹೇಳಿ ಕೇಳ್ತಾ ಇದ್ದೇವೆ ನಾವು. ಈ ಒಂದು ಮನವಿ ಪತ್ರವನ್ನ ನಾವು ಮೊನ್ನೆ ಪ್ರಧಾನಮಂತ್ರಿಗಳಿಗೆ ಕಳಿಸ್ತಾ ಇದ್ದೆವು. ಆದಷ್ಟು ಶೀಘ್ರದಲ್ಲೇನೆ ಬಜೆಟ್ ಅಲ್ಲಿ ಇವ್ರ ಪಗಾರ ಜಾಸ್ತಿ ಮಾಡ್ಬೇಕಂತ ಹೇಳಿ ಆಗ್ರಹಿಸ್ತಾ ಇದ್ದೇವೆ ನಾವು. ಒಂದ್ ವೇಳೆ ಪಗಾರ ಜಾಸ್ತಿ ಆಗ್ಲಿಕ್ಕೆ ಮುಂದೆ ಏನ್ ಮಾಡ್ತೀವಿ? ಮುಂಬರುವ ದಿನಗಳಲ್ಲಿ ನಮ್ಮ ಕುಟುಂಬದ ಸದಸ್ಯರು ಮತ್ತು ನಮ್ಮ ಸಮುದಾಯದ ನಮ್ಮ ಬಡಾವಣೆಯಲ್ಲಿರ್ತಕ್ಕಂಥ ಜನಗಳನ್ನು ಕರ್ಕೊಂಡು ಅವ್ರನ್ನೆಲ್ಲ ಕರ್ಕೊಂಡು ಹೋರಾಟಗಳು ಮಾಡ್ತಾ ಇದ್ದೇವೆ ನಾವು. ಉಗ್ರ ಹೋರಾಟಕ್ಕೆ ನಾವು ಹಿಡಿತಾ ಇದ್ದೆವು. ತಮ್ಮ ಹೆಸರು? ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ, ಎಐಯುಟಿಯುಸಿ ಜಿಲ್ಲಾ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸಂಯುಕ್ತ ಅಕ್ಷರ ದಾಸೋಹ ಕಾರ್ಯಕರ್ತೆಯರ ಸಂಘದ ರಾಜ್ಯ ಸಂಚಾಲಕರು. Thank you, sir. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ನ್ಯೂಸ್ ಕನ್ನಡ.